ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತು ಯುವಕರು ಸೇರಿ ಕಾರ್ಯಕ್ರಮ ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಚಂದ್ರಕಾಂತ್ ಸಿಂಗೆ, ಪರಶುರಾಮ್ ಕಾಂಬ್ಳೆ, ಗೊಳ್ಳಾಲಪ್ಪ ಗೌಡ ಮಾಣಗೇರಿ, ಶ್ರೀಶೈಲ್ ಕುರಿಮನಿ, ಶಿವು ಡೋಣೂರ್, ಮಹೇಶ್ ಚೌಡಗಿ, ಶ್ರೀಶೈಲ್ ಬೂದಿಹಾಳ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್ ಸಿಂಧ್. ತಮಗೆಲ್ಲರಿಗೂ ಭೀಮಾ ಕೋರೆಗಾಂವ್ ಅಂತಂದ್ರೆ ಅಷ್ಟೇ ಗೊತ್ತಿರಬೇಕು. ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಪ್ರತಿಯೊಬ್ಬ ಭಾರತೀಯ ಅತಿಯಾದ ಶೋಷಣೆ ಸಹಿಸುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇತಿಹಾಸವನ್ನು ಗೊತ್ತಾಗ್ತದೆ. ಯಾಕಂದರೆ ಬಾಬಾ ಸಾಹೇಬರು ಅದನ್ನ ಸಾಮಾಜಿಕ ಮುಕ್ತಿ ಅಂತ ಹೇಳಿದಾರ. ಬಾಬಾ ಸಾಹೇಬರು ಎಷ್ಟೇ ಇದ್ರೂ ಕೂಡ ಅದು ಲಂಡನ್ನಲ್ಲಿ ಹೋಗುವಂಥ ಸಮಯದಲ್ಲಿ ಆ ಇತಿಹಾಸ ನೆಲೆಗೆ ಹಾಕ್ತಾರೆ ಅವರು. ಯಾಕಂತಂದ್ರೆ ಮೌಖಿಕ ಇತಿಹಾಸ ಅಂತ ಬರ್ತದೆ, ಬಹುಶಃ ಗೊತ್ತಿರಬೇಕು. ಹಿಂದಿನ ಪೂರ್ವಜರು ತಾವು ಮಾಡಿರ್ತಕ್ಕಂಥದ್ದು ಪೀಳಿಗೆಯಿಂದ ಪೀಳಿಗೆಗೆ ಬಾಯಿ ಮುಖಾಂತರ ಹೇಳುವುದನ್ನ ನಾವು ಮೌಖಿಕ ಇತಿಹಾಸ ಅಂತ ಕರಿತೀವಿ. ಆ ಪೂರ್ವಜರು ಹೇಳ್ತಿದ್ರಂತ ನಮ್ಮ ಪೂರ್ವಜರು ಬಹಳ ಶ್ರೇಷ್ಠರು ಮತ್ತು ಬಹಳ ಶೌರ್ಯಗಳನ್ನು ಹೇಳಿದಾಗ ಅದಕ್ಕೆ ಇತಿಹಾಸ ದಾಖಲೆ ಇರಲಿಲ್ಲ. ಆ ಕಾರಣದಿಂದ ಲಂಡನ್ನಲ್ಲಿ ಓದುವ ಸಮಯದಲ್ಲಿ ಬ್ರಿಟಿಷರು ಸೇನಾ ದಾಖಲೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಅದು ಸಿಗ್ತದ. ಅವಾಗ ತಕ್ಷಣವೇ ಬಾಬಾ ಸಾಹೇಬ್ ಭೀಮಾ ಕೋರೆಗಾಂವ್ ಭೇಟಿ ಕೊಡ್ತಾರೆ. ಯಾಕಂತಂದ್ರೆ ನನ್ನ ಪೂರ್ವಜರ ಇಂಥ ಶ್ರೇಷ್ಠ ಮತ್ತು ಶೌರ್ಯದಿಂದ ಇದ್ದಾಗ ನಾವು ಇಷ್ಟು ಹೇಳಿಗಳ ಬದುಕಬಾರ್ದು ಅನ್ನುವಂಥದ್ದೇ ಮುಂದೆ ಮನುಸ್ಮೃತಿಗೆ ಬೆಂಕಿ ಹಚ್ಚಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಯಾವುದೇ ಒಬ್ಬ ಭಾರತೀಯ ಅತಿಯಾದ ಶೋಷಣೆ ಸಹಿಸುವುದಿಲ್ಲ ಅನ್ನೋದು ಆ ಇತಿಹಾಸ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಇನ್ನೊಂದು ಈ ವಿಕ್ಟೋರಿಯಾ ಅಂತಕ್ಕಂಥದ್ದು ಬ್ರಿಟಿಷ್ ಕಂಪನಿ 1822ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂತಂದ್ರೆ ಈ ಶೋಷಿತರ ನೆನಪು ಅವಿರಾಮವಾಗಿ ಭಾರತ ಇತಿಹಾಸದಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ 1822ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ನಮ್ಮ ಹೋರಾಟ ಯಾರು ಇರುತ್ತಲ್ಲ, ಯಾರು ಶೋಷಣೆ ಮಾಡ್ತಾರೋ ಅವರ ವಿರುದ್ಧ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ದೇಶ ಅಂತಕ್ಕಂಥವ್ರು ಒಬ್ಬರು ಬ್ರಾಹ್ಮಣರಾಗಿರ್ಬೋದು, ಆದರೆ ನಾವು ಬಸವಣ್ಣಂತ ಬ್ರಾಹ್ಮಣರನ್ನು ಗೌರವಿಸ್ತೇವೆ, ರಾಜಾರಾಮ್ ಮೋಹನ್ ಅಂತ ಬ್ರಾಹ್ಮಣರನ್ನು ಗೌರವಿಸ್ತೇವೆ, ಕುತ್ಮಾಲ್ ರಂಗನಾಥ್ ಅಂತ ಬ್ರಾಹ್ಮಣರನ್ನು ಗೌರವಿಸ್ತೇವೆ. ಆದರೆ ಶೋಷಣೆ ಮಾಡ್ತಕ್ಕಂಥ ಯಾವುದೇ ಬ್ರಾಹ್ಮಣ ಇರಲಿ, ಅವನು ದಲಿತ ಇರಲಿ ಅಂತ ಅವರನ್ನು ಸಹಿಸುವುದಿಲ್ಲ ಅಂತಕ್ಕಂಥದ್ದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಮೂಲಕ ನಾವು ಅರ್ಥ ಮಾಡ್ಕೋಬೇಕಂತ ಬಂದಿದ್ದಾರೆ. ಹಾಗಾಗಿ ಅತಿಯಾದ ಬಡವರನ್ನು ಶೋಷಣೆ ಮಾಡಬಾರ್ದು. ಸಮಾನತೆ, ಸ್ವಾಭಿಮಾನ, ಪ್ರತಿಯೊಬ್ಬನ ಭಾರತೀಯನ ಗೌರವ, ಹಕ್ಕು ಅದನ್ನು ಸಂವಿಧಾನದ ಮೂಲಕ ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೇವೆ. ಅದನ್ನು ಹಂಚುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕುಟುಂಬದ ಧನ್ಯವಾದ ಸಲ್ಲಿಸ್ತಾ ನಮ್ಮ ಮಾತಿಗೆ ಬರ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಸಂಘಟನೆಯ ಅಧ್ಯಕ್ಷ ಅವರ ಮೈಪಡೆಯುವ ನಿರ್ಧಾರಗಳು ಜಗತ್ತಿನ ಬಹುದೂರಗೊಳಿಸಿದ್ದೇನೆ. ಅವರು ಬಿರುಗಾಳಿಯಾಗಿ ಬೀಸುತ್ತಾರೆ, ಸಿಡಿಲಾಗಿ ಅಪ್ಪಳಿಸುತ್ತಾರೆ, ರಾಷ್ಟ್ರದ ಕರ್ಣಧಾರಾಗುತ್ತಾರೆ, ಸಮಸ್ಯೆಯನ್ನು ಓಡಿಸಿ ವಿರೋಧಿ ಆಗುತ್ತಾರೆ. ಇವತ್ತ ಸಿಂದಗಿ ನಗರದಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಸಮಾರಂಭದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಪರಶುರಾಮ್ ಕಾಂಬ್ಳೆ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ದಲಿತ ಸಂಘರ್ಷ ಸಮಿತಿಯ ಅಭಿಮಾನಿಗಳೇ, ದಲಿತರೇ, ಹಿತೈಷಿಗಳೇ, ಇವತ್ತ ಹೇಳಿದ್ರು ಮತ್ತು ಪರಶುರಾಮ್ ಹೇಳಿದ್ರು. ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಯುದ್ಧ ಯಾಕೆ ನಡೀತು? ಈ ಯುದ್ಧ ಆಸ್ತಿಗಾಗಿ ಅಂತಸ್ತಿಗಾಗಿ ಅಲ್ಲ. ಈ ದೇಶ ಒಂದು ರಾಜ್ಯ ತಗೋಬೇಕು, ಒಂದು ದೇಶ ತಗೋಬೇಕು, ಒಂದು ತಗೋಬೇಕಂತ ಈ ಯುದ್ಧ ಆಗಲಿಲ್ಲ. ಈಗ ಈ ಯುದ್ಧ ಎಂಥ ಯುದ್ಧಪ್ಪ ಅಂತಂದ್ರೆ ಮನುಷ್ಯರನ್ನಾಗಿ ಕಾಣ್ರಿ, ಮನುಷ್ಯರಿಗೆ ಸ್ವಾಭಿಮಾನದ ಹಕ್ಕನ್ನು ಕೊಡ್ರಿ, ಮನುಷ್ಯರಂತೆ ನೋಡ್ರಿ ಅಂತಕ್ಕಂಥ ಒಂದು ಕ್ರಾಂತಿಕಾರಿ ಯುದ್ಧ ಅಂತೇಳಿ ಸಂದರ್ಭ ನಾನು ಹೇಳ್ಬೇಕಾಗ್ತದೆ. ಈ ಯುದ್ಧ ಬರೀ ಬ್ರಿಟಿಷರ ಜೋಡಿ ಕೂಡಿ ಕೆಲವೊಂದು ಜನ ಏನು ಹೇಳ್ತಾರೆ, ಬ್ರಿಟಿಷರ ಜೋಡಿ ಕೂಡಿ ನಮಗೆ ಇದು ಶೋಷಣೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿಯ ನಮ್ಮ ಏನು ಆಹಾರ ರೆಜಿಮೆಂಟ್ ಏನಿದ್ರು, ಸೈನಿಕರು ಏನಿದ್ರು, ಅವರು ಸಿದ್ದನಾಯಕನ ಒಂದು ನಾಯಕತ್ವದಲ್ಲಿ ಆ ಏನು ಪೇಶ್ವೆ ರಾಜನ ಕಡೆ ಹೋಗ್ತಾರೆ. ಪೇಶ್ವೆ ರಾಜನ ಕಡೆ ಹೋಗಿ ನಮಗೆ ಇಲ್ಲ ಬ್ರಿಟಿಷರು ನಮಗೆ
ದೇಶೀಯ ರಾಜ ಹೇಳ್ತಾನ, ಏನ್ ಹೇಳ್ತಾನ, ನಿನಗೆ ಅಲ್ಲಿಂದ ಇಲ್ಲಿ ತನಕ ಯಾರು ಕರ್ಸ್ಕೊಂಡ್ ಬಂದಾರ ಅವ್ರು ಮೊದಲು ಅವ್ರಿಗೆ ಗಲಿ ಹಾಕ್ಬೇಕು, ಅವ್ರಿಗೆ ಗಲಿ ಹಾಕ್ತಾನೆ. ನೀನು ಇಲ್ಲಿ ಬಂದೋದೇ ಮಾತಪ್ಪತ್ ಹೇಳಿ ಏನ್ ನಮ್ಮ ಸಿದ್ನಾಕ್ ಅಂತಕ್ಕಂಥ ಏನ್ ನಮ್ಮ ನಾಯಕ ಮಹಾರಾಜಮಿಟ್ರ ನಾಯಕ ಅದನ್ನಲ್ಲ ಅವನಿಗೆ ಅಸಹ್ಯ ಮಾಡಿದ ಒಂದೇ ಒಂದು ಕಾರಣದಿಂದ ಇವರನ್ನು ಹೊಡೆದು ಓಡಿಸ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಯಾವ ತರ ಯುದ್ಧ ಮಾಡ್ತಾರಪ್ಪ ಅಂತಂದ್ರ, ನೀವು ನಮ್ಮನ್ನು ಶೋಷಣೆಯಿಂದ ನೋಡ್ತೀರಿ ಅಂತ ಹೇಳ್ತೀರಿ ಅಂತ ಹೇಳಿ ಒಂದೊಂದು ಮಾತಿಗೂ ಒಂದೊಂದು ರುಂಡನ್ನು ತೆಗಿತಕ್ಕಂಥ ಯಾರಾದ್ರೂ ಇದ್ರ ಈ ಮಹಾರಾಜಮಿಟ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಇಂಥ ಯುದ್ಧಪ್ಪ ಅಂತಂದ್ರ ಮನುಷ್ಯನಾಗಿ ಕಾಣದ ಒಂದು ವ್ಯವಸ್ಥೆ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ, ಅದೊಂದು ಯುದ್ಧ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಈ ಹೋರಾಟ ಇದು ಯಾವುದೇ ಧರ್ಮಕ್ಕಾಗ್ಲಿ, ಯಾವುದೇ ಜಾತಿಗಾಗ್ಲಿ, ಯಾವುದೇ ಪಕ್ಷಕ್ಕಾಗ್ಲಿ, ಇನ್ನೊಂದಕ್ಕಾಗಿ ಅಲ್ಲ, ಇದು ಮನುಷ್ಯನ ಬದುಕಿಗಾಗಿ ಮಾಡಿರ್ತಕ್ಕಂಥ ಯುದ್ಧ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತ ಏನು 500 ಜನ 28,000 ಪೇಶ್ವೆಗಳನ್ನು ದಿಕ್ಪಾಲಾಗಿ ಓಡಿಸಿರ್ತಕ್ಕಂಥ ಏನು ನಮ್ಮ ಇತಿಹಾಸ ಅದಲ್ಲ, ಇವತ್ತ ನಾವು ನಮ್ಮ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರ, ಒಂದು 2 ಹುಲಿ ಮರಿಗಳದಾವ. ಒಂದು ಹುಲಿ ಮರಿ ತನ್ನ ಎದುರು ಜೋಡಿ ಹೋಗ್ತದ, ತನ್ನ ಜಾತಿಯ ಜೋಡಿ ಹೋಗ್ತದ. ಒಂದು ಹುಲಿ ಮರಿ ಏನ್ ಮಾಡ್ತದಪ್ಪ ಅಂತಂದ್ರ ಅದು ಕುರಿಗಳ ಜೋಡಿ ಹೋಗ್ತದ. ಅದು ಮುಂದೆ ಆ ಹುಲಿ ಮರಿ ಏನ್ ಮಾಡ್ತದ, ಆ ಕುರಿ ಏನ್ ತಿರ್ತದ ಅದೇ ಕುರಿ ಹೆಂಗ್ ಮಾಡ್ತದ ಅದೇ ರೀತಿ ಮಾಡ್ತದ. ಒಂದು ದಿನ ಕಾಡಿನಾಗ ಇದ್ದಿರ್ತಕ್ಕಂಥ ಹುಲಿ ಈ ಹುಲಿ ನೋಡ್ತದೆ, ಇದು ನನ್ನ ಜಾತಿ ಅದ, ಅಲ್ಯಾಕೆ ಹೋಗಿ ಕುರಿ ಹೆಂಗ್ ವರ್ತನೆ ಮಾಡ್ತದೆ ಅಂತ ಕೇಳ್ತದ. ಅವಾಗ ಆ ಕುರಿ ಜೋಡಿ ಇದ್ದಿರ್ತಕ್ಕಂಥ ಹುಲಿಗೆ ಎಷ್ಟೇ ಬಾರಿ ಹೇಳಿದ್ರು ಅದಕ್ಕೆ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದಿನ ಹೋಗಿ ಅದು ಕಾಡಿನಾಗ ನಿಂದ್ರಿಸಿ ಅನ್ನಂಗೆ ಹಿಂಗೆ ಮಾಡತ್ತೇಳಿ ಕುಡುಗಬೇಕು ತೋರಿಸ್ತದ. ಅವಾಗ ಆ ಏನು ಕುರಿ ಹೆಂಗ್ ವರ್ತಿಸ್ತದಲ್ಲ ಆ ಹುಲಿ, ಅವಾಗ ನಾನು ಹುಲಿ ಇದ್ದೀನಿ ಅಂತಕ್ಕಂಥ ವಿಚಾರ ಅದರಲ್ಲಿ ಬರ್ತದ. ಅದಕ್ಕೆ ಇದ್ರ ಉದ್ದೇಶ ಇಷ್ಟೇ, ನಾವು ಹುಲಿ ಇದ್ದೀವಿ ಆದ್ರೆ ಕುರಿ ಹೆಂಗ್ ವರ್ತನೆ ಮಾಡೋದು ಬಿಡಬೇಕಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಬುದ್ಧನಾಗಲಿ, ಬಸವಣ್ಣನಾಗಲಿ ಅವ್ರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡು ಇವತ್ತು ನಮಗೆ ಇರ್ತಿರ್ತಕ್ಕಂಥ ಸಮಾನತೆಯಿಂದ ದೂರ ಇರ್ತಿರ್ತಕ್ಕಂಥ ವಿಚಾರಗಳು ಅವನ್ನು ಧಿಕ್ಕರಿಸುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಇವತ್ತು ಕೋರೆಗಾಂವ್ ವಿಜಯೋತ್ಸವದಿಂದ ದಿನ ನಾವೊಂದು ಶಪಥನ್ನು, ಒಂದು ಸಂಕಲ್ಪವನ್ನು ಮಾಡಬೇಕು. ಏನಪ್ಪ ಅಂದ್ರೆ, ನಾವು ಎಲ್ಲೇ ಇರಲಿ ಏನೇ ಇರಲಿ ಸ್ವಾಭಿಮಾನದಿಂದ ಬದುಕಬೇಕು. ನಮ್ಮ ಒಂದು ವೈಯಕ್ತಿಕ ವಿಚಾರ ಆಗಲಿ, ಸಾಮಾಜಿಕ ವಿಚಾರಗಳಾಗಲಿ ಏನಾದರೂ ಶೋಷಣೆ ನಡೆದಾಗ ಅದ್ರ ವಿರುದ್ಧ ಧಿಕ್ಕರಿಸಿ ಧಿಕ್ಕಾರ ಹೇಳಿ ಅದರ ಹೋರಾಟದಿಂದ ನಾವು ನ್ಯಾಯ ಕೊಡುವಂಥ ವಿಚಾರ ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು